ಈ ಎಲ್ಲ ಇಂಡೈರೆಕ್ಟ್ ಟ್ಯಾಕ್ಸಸ್ನು ಒಂದೇ ಟ್ಯಾಕ್ಸ್ ಸ್ವರೂಪದಲ್ಲಿ GST ತಂದ್ರೆ ಹಿಂದಿನ ಸರ್ಕಾರ ಹೆದರ್ಕೊಂಡಿದ್ಯಾಕೆ ಇದನ್ನ ಮಾಡ್ಲಿಕ್ಕೆ ಈಗಿನ ಸರ್ಕಾರ ಮಾಡ್ತಿರೋದು ಯಾಕೆ ಇದನ್ನ? ಹಿಂದಿನ ಸರ್ಕಾರ ಎದುರ್ಕೊಂಡಿಲ್ಲ, ಇದು ಒಂದು ಪಾಲಿಟಿಕ್ಸ್ ಸಮಸ್ಯೆ. ಇದು ಏನಂದ್ರೆ ಹಿಂದಿನ ಸರ್ಕಾರನು ಇದನ್ನು ತರಬೇಕಂತ ಪ್ರಯತ್ನ ಪಟ್ರು. ಆವಾಗ ಸಿಕ್ಕಾಪಟ್ಟೆ BJP ಗವರ್ಮೆಂಟ್ಸ್ ಇದ್ರು ಸ್ಟೇಟ್ಸ್ ಅಲ್ಲಿ. ಅದು ಏನೋ ಕುಂದುಕೊರತೆಗಳು ಹೇಳ್ಕೊಂಡು ಇದು ಆಗಲ್ಲ ಅದಾಗಲ್ಲ, ನನಗೆ ಸ್ಟೇಟ್ಗೆ ಎಷ್ಟು ಸಿಗತ್ತೆ, ಎವ್ರಿಬಡಿ ವಾಂಟ್ಸ್ ದಟ್ ಹಿಸ್ ಸ್ಟೇಟ್ ಶುಡ್ ಗೆಟ್ ದ ಮ್ಯಾಕ್ಸಿಮಮ್ ಕಾಂಪನ್ಸೇಷನ್. ಆ ರೀತಿಯಲ್ಲಿ ಮಾತಾಡಿಕೊಂಡು ಅದನ್ನ ಮುಂದುವರಿಸಿಲ್ಲ. ಈಗ ಕೇಂದ್ರ ಸರ್ಕಾರ ಮತ್ತು ಸ್ಟೇಟ್ ಸರ್ಕಾರ 8 ಸ್ಟೇಟ್ಗಳಲ್ಲಿ BJPನೇ ಇದೆ. ತಿರ್ಗಾ ಈ ಡಿಸೆಂಬರ್ ಅಲ್ಲಿ ಇನ್ನು 4 ಸ್ಟೇಟು BJP ಸರ್ಕಾರ ಆಗ್ಬೋದು. ಈ ಥರ ಇರುವಾಗ GST ಬರೋಕ್ಕೆ ಸಾಧ್ಯ ಜಾಸ್ತಿ ಇದೆ. ಈಗ ಸ್ಟೇಟ್ ಕನ್ಸೆಂಟ್ ಇಸ್ ರಿಕ್ವೈರ್ಡ್. ಸ್ಟೇಟ್ ಹ್ಯಾಸ್ ಟು ಲೆಜಿಸ್ಲೇಟ್ ದಟ್ ವಿ ಆರ್ ಬ್ರಿಂಗಿಂಗ್ ದ GST ಇನ್ ಅಡಿಷನ್ ಟು ಸೆಂಟರ್. ಇದು ಖಂಡಿತವಾಗಿ ಆಗುತ್ತೆ. ಇದರಲ್ಲಿ ಒಂದೇ ಒಂದು ಟ್ರೇಡ್ಗೆ ಮುಖ್ಯ ಬೆನಿಫಿಟ್ ಏನಂದ್ರೆ, ನಾವು ಏನು ಫಾರ್ಮ್ಸ್ ಎಲ್ಲ ಕೊಡೋಕ್ಕೆ ನೆಸಿಟಿ ಇಲ್ಲ. ಈಗ CST ನಲ್ಲಿ C ಫಾರ್ಮ್ ಕೊಡಬೇಕು. 14.5% ಇರುವ ಟ್ಯಾಕ್ಸ್ನ ನಾವು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ 2% ಮಾರ್ತೀವಿ. ಬಟ್ ದೇರ್ ಶುಡ್ ಬಿ ಎ C ಫಾರ್ಮ್. ದ ಪರ್ಸನ್ ಔಟ್ಸೈಡ್ ದ ಸ್ಟೇಟ್ ಶುಡ್ ಕನ್ಫರ್ಮ್ ದಟ್ he has received the material and sold it, and his state government should authenticate it. ಅದು C ಫಾರ್ಮ್ ಮೂಲಕ ಆಗುತ್ತೆ. ಈ C ಫಾರ್ಮ್ ನಮಗೆ ಸಿಗೋದೇ ಇಲ್ಲ. C ಫಾರ್ಮ್ ಸಿಗಲ್ಲ ಅಂತ ನಾವು ಲಾಸಲ್ಲಿ ಹೋಗ್ತೀವಿ. ಅದು ಈಗ ಒಟ್ಟಾಗುತ್ತೆ. ಮೋದಿ ಸರ್ಕಾರ ಬಂದ ತಕ್ಷಣನೇ ಈ ಇನ್ವೆಸ್ಟ್ಮೆಂಟ್ಗೆ ಒಂದು ಪ್ರೋತ್ಸಾಹ ಸಿಕ್ಕಿದೆ. ಪೀಪಲ್ ಆರ್ ಲುಕಿಂಗ್ ಎಟ್ ಮೋದಿ ಸರ್ಕಾರ ಆಸ್ ಇನ್ವೆಸ್ಟ್ಮೆಂಟ್ ಫ್ರೆಂಡ್ಲಿ, ಇಂಡಸ್ಟ್ರಿ ಫ್ರೆಂಡ್ಲಿ. ಹಾಗಾಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪ್ರೈಸಸ್ ಇನ್ಕ್ರೀಸ್ ಆಗ್ಬಿಟ್ಟಿದೆ. ಇದು ಫಾರಿನ್ ಎಕ್ಸ್ಚೇಂಜ್ ರೇಟ್ ಬೆಳವಣಿಗೆಗೆ ಇದು ಕೂಡ ಒಂದು ಕಾರಣವಾಯಿತು. ಅದು ಒಂದು ಕಾರಣ. ಈಗ ಏನು ಇಂಪ್ರೂವ್ಮೆಂಟ್ ICU ಇಂದ ಆಚೆ ಬಂದಿದ್ದು ಬಂದಿದ್ದಕ್ಕೆ ಮುಖ್ಯ ಕಾರಣ ಮೋದಿ ಸರ್ಕಾರ ಪದವಿ ಸ್ವೀಕರಿಸಿದೆ. ಅದೇ ಮುಖ್ಯ ಕಾರಣ. ಈ ಮೆಡಿಕಲ್ ಅಲೋನ್ಸ್ ಸ್ವಲ್ಪ ಜಾಸ್ತಿ ಮಾಡಬೇಕು, ಇದರಲ್ಲಿ ಸ್ವಲ್ಪ ಕೊರತೆ ಮಾಡಬೇಕು, ಅದರಲ್ಲಿ ಜಾಸ್ತಿ ಮಾಡಬೇಕು. ನಾವು ಯಾವಾಗ್ಲೂ ಕನ್ಸೆಷನ್ ತಗೊಳ್ಳೋದಲ್ಲೇ ಇದ್ವಿ ಒಟ್ಟು. ಆ ಮೈಂಡ್ ಸೆಟ್ ಹೋಗೋದೇ ಇಲ್ಲ. ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಬರೋದೇ ಇಲ್ಲ ನಮ್ಗೆ. ಈಗ 130 ಕೋಟಿ ಜನಸಂಖ್ಯೆ, ಟ್ಯಾಕ್ಸ್ ಕೊಡೋರು ಎಷ್ಟು? 1 ಕೋಟಿ ಕೂಡ ಇಲ್ಲ. ಇದಂತ ಈ ಪರಿಸ್ಥಿತಿ ಅಂತೂ ಈ ದೇಶದಲ್ಲಿ ಮಾತ್ರ ಇದೆ. ನಾವ್ ಏನ್ ವಿಚಾರ ಮಾಡಬೇಕು? ಯಾವ ಕನ್ಸೆಷನ್ ಬೇಡ. 1 ಲಕ್ಷ ಮೇಲೆ ಎಷ್ಟು ತೆರಿಗೆಗಳ ಸ್ವರ್ಗ ಮಾಡಬಾರದು ನಾವು. ಅಟ್ಲೀಸ್ಟ್ 1 ಲಕ್ಷ ಮೇಲೆ ಎಷ್ಟು ಜನ ಕಮಾಯಿ ಮಾಡ್ತಾರೋ ಅಷ್ಟು ಜನನು ಟ್ಯಾಕ್ಸ್ ಕೊಡಬೇಕು. 5% ಕೊಡ್ಲಿ, ಖಜಾನ ತುಂಬತ್ತೆ. ಆ ವಿಚಾರ ಬರ್ಬೇಕು ನಮ್ಗೆ. ಎಲ್ಲರೂ ಸಹಭಾಗಿ ಆಗೋಣ. ಈ ಬ್ಯಾಂಗ್ಳೂರ್ ಚೆನ್ನೈ ಕಾರಿಡಾರು, ಬ್ಯಾಂಗ್ಳೂರು ಮುಂಬೈ ಕಾರಿಡಾರ್ 2 ಆಗ್ಬಿಟ್ರೆ ನೀವು ಹೇಳಿದ ಎಲ್ಲಾ ಡಿಸ್ಟ್ರಿಕ್ಟ್ಸ್ ಕವರ್ ಆಗ್ಬಿಡುತ್ತೆ. ಇದರಲ್ಲಿ ಉದ್ದೇಶ ಏನು? ಇವನ್ FDI ತಗೊಳ್ಳೋಣ. ಬ್ರಿಟಿಷ್ನವರು ತಯಾರಿದ್ದಾರೆ, ಜಪಾನೀಸು ತಯಾರಿದ್ದಾರೆ. ಈ ಕಾರಿಡಾರ್ ನಾವು ನಿರ್ಮಾಣ ಮಾಡ್ತೀವಿ ಅಂದ ತಕ್ಷಣ ಎಷ್ಟೋ ಫಾರಿನ್ ಕಂಟ್ರೀಸ್ ನಾವು ಬಂಡವಾಳ ಹಾಕಿ ನಾವು ಇದನ್ನ ಬೆಳವಣಿಗೆ ಮಾಡ್ತೀವಿ ಅಂತ ಹೇಳ್ತಾರೆ. ಅವ್ರಿಗೆ ಲಾಭ ಒಂದು ಉದ್ದೇಶ ಇರುತ್ತೆ. ನಮ್ಗೇನ್ ಬೇಕು? ಇಲ್ಲಿಂದ ಬ್ಯಾಂಗ್ಳೂರಿಂದ ಮುಂಬೈವರೆಗೆ ರಸ್ತೆಗಳು 4 ಲೇನ್ 6 ಲೇನ್ ರಸ್ತೆಗಳು ಬೇಕು, ರೈಲ್ವೆ ಲೈನ್ಸ್ ಬೇಕು. 2 ಕಡೆನೂ 5 ಕಿಲೋಮೀಟರ್ 10 ಕಿಲೋಮೀಟರ್ಗೆ ಇಂಡಸ್ಟ್ರಿಯಲ್ ಟೌನ್ಸ್ ಡೆವಲಪ್ ಆಗಬೇಕು. ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ರೆ ನಾವು ಬ್ಯಾಂಗ್ಳೂರಲ್ಲಿ ನಾವು ಲ್ಯಾಂಡ್ ಹುಡುಕ್ತಿವಿ. ಬ್ಯಾಂಗ್ಳೂರಲ್ಲಿ ಈಗ ಬ್ಯಾಂಗ್ಳೂರಿಂದ ಹಾರೋಹಳ್ಳಿ 1.5 ಕೋಟಿ ಎಕರೆ ಇಂಡಸ್ಟ್ರಿ ನಿರ್ಮಾಣ ಸಾಧ್ಯನೇ ಇಲ್ಲ.